ಇನ್ನು ರಾಜ್ಯ ಬಿಜೆಪಿ ಕತೆ. ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ರೆಬಲ್ ನಾಯಕರು ಈಗಾಗಲೇ ಹೈಕಮಾಂಡ್ ಮುಂದೆ ತಮ್ಮ ವಾದ, ಮನವಿ, ಬೇಡಿಕೆ ಏನು ಬೇಕಾದರೂ ಕನ್ಸಿಡರ್ ಮಾಡಿ ಇಟ್ಟಿದ್ದಾರೆ. ಆದರೆ ಸದ್ಯಕ್ಕೆ ಈ ಪ್ರಕ್ರಿಯೆ ನಡೆಯೋ ಸಾಧ್ಯತೆಗಳಿಲ್ಲ. ತಿಂಗಳುಗಟ್ಟಲೆ ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ. ಹೈಕಮಾಂಡ್ ಜೊತೆ ಚರ್ಚೆ ಮಾಡಿದ ಬಳಿಕವೇ ರಾಜ್ಯಾಧ್ಯಕ್ಷರ ಆಯ್ಕೆ ಬಗ್ಗೆ ಏನಾದರೂ ಆಗೋದು. ಲೋಪದೋಷ ಸರಿಪಡಿಸಿ ಬಳಿಕ ಚುನಾವಣೆ ಮಾಡಬೇಕು ಅನ್ನೋ ಸಲಹೆ ಕೇಳಿಬಂದಿದೆಯಂತೆ. ಕೋರ್ ಕಮಿಟಿ ಸಭೆಯಲ್ಲಿ ಹಾಗಾದ್ರೆ ಏನು ಚರ್ಚೆ ಆಯಿತು? ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯ ಬಿಜೆಪಿ ಉಸ್ತುವಾರಿ ಒಪ್ಪಿಗೆ ಏನಾದರೂ ಕೊಟ್ರ ಅಧ್ಯಕ್ಷರ ಆಯ್ಕೆ ಸದ್ಯಕ್ಕೆ ಆಗುತ್ತಾ? ಮತ್ತೆ ಇದು ಯತ್ನಾಳ್ ಅವರನ್ನು ಕೆಣಕಬಹುದಾ ಗೊತ್ತಿಲ್ಲ. ಯಾಕಂದರೆ ಈಗಾಗಲೇ ಅಧ್ಯಕ್ಷರ ಆಯ್ಕೆ ಅಥವಾ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಭಾಳಷ್ಟು ಜನ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದಾರೆ. ಹೈಕಮಾಂಡ್ ಕದ ತಟ್ಟಿದ್ದಾರೆ ಮತ್ತು ಅದೇನು ಗೌಪ್ಯವಾಗೇನು ಉಳಿದಿಲ್ಲ. ಅಥವಾ ಇದು ಹಾದಿ ಬೀದಿ ಜಗಳ ಆಗಿನೇ ಈಗ ಆಲ್ರೆಡಿ ಕಾಣಿಸ್ತಿರೋದು. ಬಿ ಜೆ ಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಪಟ್ಟು ಹಿಡಿದಿರುವಂಥ ನಾಯಕರಿಗೆ ಸ್ವಲ್ಪ ಈ ಸುದ್ದಿ ನಿರಾಸೆ ತರಬಹುದು. ಆಗುತ್ತೆ ಬದಲಾವಣೆ ಅಂತ. ಯತ್ನಾಳ್ ಕೂಡ ನಾನು ಸ್ಪರ್ಧೆ ಮಾಡ್ತೀನಿ, ಕೋರ್ ಕಮಿಟಿನಲ್ಲಿ ಅವಕಾಶ ಕೊಟ್ಟರೆ ನಾನು ಸ್ಪರ್ಧೆನೇ ಮಾಡಿಬಿಡ್ತೀನಿ ಅಂತೆಲ್ಲ ಹೇಳಿಬಿಟ್ಟಿದ್ರು. ಆದರೆ ಈಗ ರಾಜ್ಯಾಧ್ಯಕ್ಷ ಬದಲಾವಣೆಯ ಪ್ರಕ್ರಿಯೆವೇ ಸ್ವಲ್ಪ ದೂರ ಹೋಗುವ ಸಾಧ್ಯತೆ ಇದೆ. ಬೂತ್ ಮಟ್ಟದಿಂದಲೇ ಅಧ್ಯಕ್ಷರ ಆಯ್ಕೆಯಲ್ಲಿ ಲೋಪ ಇದೆ. ಒಂದು ಗುಂಪಿನ ಪರವಾಗಿ ಅಧ್ಯಕ್ಷರ ಆಯ್ಕೆ ಆಗಿರೋ ಚರ್ಚೆ ಇದೆ. ಹೀಗಾಗಿ ಯಾವ ಗುಂಪಿಗೆ ಸೇರಿದವರೇ ಅಧ್ಯಕ್ಷರಾಗುವ ಸಾಧ್ಯತೆ ಇದೆ. ತಟಸ್ಥರು, ನ್ಯೂಟ್ರಲ್ ಸ್ಟ್ಯಾಂಡಲ್ಲಿರೋರು. ಸೊ ಈಗೆಲ್ಲವನ್ನು ಗಮನಿಸಬೇಕು. ಈಗಾಗಿರೋ ಲೋಪದೋಷಗಳು ಸಾಕಷ್ಟಿವೆ, ಅವನ್ನೆಲ್ಲ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲದೇ ಇದ್ದರೆ ಇದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಇದು ಮುಂದೆ ಗುಂಪುಗಾರಿಕೆಗೆ ಆಸ್ಪದ ಮಾಡಿಕೊಡುತ್ತೆ. ಹಾಗಾಗಿ ಇದ್ಯಾವುದು ಮಾಡೋದು ಬೇಡ. ರಾಜ್ಯಾಧ್ಯಕ್ಷರ ಎಲೆಕ್ಷನ್ ಮುಂದೂಡಿದ್ರೆ ಸದ್ಯಕ್ಕೇನೂ ಸಮಸ್ಯೆನೇ ಬರಲ್ಲ ಅಂತ ಪಕ್ಷದ ಹಿರಿಯರೆಲ್ಲ ಸಲಹೆ ಕೊಟ್ಟಿದ್ದಾರಂತೆ. ಹೈಕಮಾಂಡ್ ಸಲಹೆ ಪರಿಗಣಿಸಿದ್ರೆ ಚುನಾವಣೆ ಮುಂದೂಡಿಕೆ ಆಗಬಹುದು. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು ನಿರೀಕ್ಷೆಯಾಗಿ ಉಳ್ಕೊಂಡಿದೆ, ಕುತೂಹಲವಾಗಿ ಉಳ್ಕೊಂಡಿದೆ. ಆದರೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷ ಚುನಾವಣೆ ಮಾಡೋದು ಬೇಡ ಅನ್ನೋ ಒಂದು ನಿರ್ಧಾರ ಕೆಲವು ಹಿರಿಯರ ಮನಸ್ಸಲ್ಲಂತೂ ಇದೆ. ಅದನ್ನು ಕನ್ವೆ ಮಾಡೋರ ಹತ್ರ ಮಾಡಿದ್ದಾರೆ. ಯಾಕೆ ಈಗಲೇ ಬೇಡ, ತಕ್ಷಣವೇ ಯಾಕೆ ಬೇಡ ಅಂತಂದರೆ ಬೂತ್ ಮಟ್ಟದಿಂದಲೇ ಗೊಂದಲ ಇದೆ, ಲೋಪದೋಷಗಳು ಸಿಕ್ಕಾಪಟ್ಟೆ ಇದೆ. ಎಲ್ಲೋ ಒಂದು ಗುಂಪಿನ ಪರವಾಗೇನೆ ಓಟು ಅಥವಾ ಒಂದು ಗುಂಪಿನ ಪರವಾಗಿರುವ ವ್ಯಕ್ತಿಯನ್ನೇ ಆರಿಸ್ಕೊಂಡು ಬರೋದು, ಇಂಥದ್ದೆಲ್ಲ ಆಗಬಾರ್ದು. ಬಿ ಜೆ ಪಿಯನ್ನು ಒಟ್ಟಿಗೆ ತಗೊಂಡು ಹೋಗುವಂತಹ, ಫಾರ್ ಎಕ್ಸಾಂಪಲ್ ಈಗ ಯತೀಂದ್ರ ಬಣದವರೊಬ್ಬರನ್ನ ಮಾಡಿದ್ರೆ ವಿಜೇಂದ್ರ ಬಣದವರೊಬ್ಬರನ್ನ ಮಾಡಿದ್ರೆ ಅವರು ಯತ್ನಾಳ್ ಬಣವನ್ನು ಕಡೆಗಣನೆ ಮಾಡ್ತಾರೆ. ಆಯ್ತು, ಯತ್ನಾಳ್ ಅವ್ರ ಕಡೆಯವ್ರು ಮಾಡಿದ್ರೆ ವಿಜೇಂದ್ರ ಬಣ ಕಡೆಗಣನೆ ಆಗುತ್ತೆ. ಹಾಗಾಗಿ ಇವರಿಬ್ಬರ ಕಡೆಗೂ ಸೇರದ, ಇಬ್ಬರನ್ನೂ ಸಮಾನವಾಗಿ ನೋಡುವ ಒಬ್ಬರು ಆಯ್ಕೆ ಆಗಬೇಕು. ಅದು ಲೂಪ್ ಹೋಲ್ಸ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಮತ್ತೆ ಮಾಡೋಣ ಅನ್ನೋ ರೀತಿಯಲ್ಲಿದ್ದಾರೆ. ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸದ್ಯಕ್ಕೆ ರಾಜ್ಯದ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ಇಲ್ಲ ಅಥವಾ ಮುಂದೂಡಲ್ಪಡುತ್ತೆ ಅನ್ನುವಂಥ ಸುದ್ದಿ ಎಷ್ಟು ಸತ್ಯ, ಎಷ್ಟು ಸುಳ್ಳು, ಯಾರಿಗೆ ಸಿಹಿ ಯಾರಿಗೆ ಕಹಿ ಇದು? ಪ್ರಣತ್, ಬಿಜೆಪಿಯಲ್ಲಿ ಇಂಥದೊಂದು ಮಾತು ಇದೀಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ ವಾರ ಕೋರ್ ಕಮಿಟಿ ಸಭೆ ಏನ್ ನಡೀತು, ಆ ಸಭೆಯಲ್ಲಿ ಹಿರಿಯರು ಕೆಲವೊಂದಿಷ್ಟು ಸಲಹೆಯನ್ನ ರಾಜ್ಯ ಬಿಜೆಪಿ ಉಸ್ತುವಾರಿ ಆಗಿರ್ತಕ್ಕಂತಹ ರಾಧಾ ಮೋಹನ್ ದಾಸ್ ಅವರಿಗೆ ಕೊಟ್ಟಿದ್ದಾರೆ. ಆ ಸಲಹೆ ಮೇರೆಗೆ ಅವರು ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ ಅಂತಾನು ಸಹ ಹೇಳಿರ್ತಕ್ಕಂಥದ್ದು. ಯಾಕಂದ್ರೆ ಬಿಜೆಪಿಯಲ್ಲಿ ಇದೀಗ ಏನೋ ಸಂಘಟನಾ ಪರ್ವ ಏನ್ ನಡೀತೈತೆ, ಆ ಪರ್ವದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗ್ಬೇಕು. ಮೊದಲು ಏನು ಬೂತ್ ಮಟ್ಟದ ಅಧ್ಯಕ್ಷರ ಬದಲಾವಣೆ ಆಗುತ್ತೆ, ಅದಾದ ಬಳಿಕ ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಅದಾದ ಬಳಿಕ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ಹಾಗೆ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ಸಹ ಆಗುತ್ತೆ. ಈ 4 ಪ್ರೋಸೆಸ್ಗಳು ಏನಿದಾವೆ, ಈ 4 ಪ್ರೋಸೆಸ್ ಫೆಬ್ರವರಿ ತಿಂಗಳೊಳಗಡೆ ಮುಗಿಸ್ಬೇಕು. ಆದ್ರೆ ರಾಜ್ಯ ಬಿಜೆಪಿಯಲ್ಲಿ ಇದೀಗ ಅಂತಹ ಪ್ರೋಸೆಸ್ಗೆ ಸ್ವಲ್ಪ ಮಟ್ಟಿಗೆ ಬ್ರೇಕ್ ಬೀಳುವ ಸಾಧ್ಯತೆಗಳು ಅಧಿಕವಾಗಿದೆ ಅಂತ ಹೇಳಲಾಗಿದೆ. ಯಾಕಂದ್ರೆ ಕೋರ್ ಕಮಿಟಿ ಸಭೆಯಲ್ಲಿ ಕೆಲವೊಂದಿಷ್ಟು ಹಿರಿಯರು ಹೇಳಿರೋ ಪ್ರಕಾರ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಗಳಿದ್ದಾವೆ. ಮೊದಲು ಆ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಸೂಚಿಸಿ ನಂತರ ರಾಜ್ಯಾಧ್ಯಕ್ಷರ ಆಯ್ಕೆಯ ಪ್ರಕ್ರಿಯೆಯನ್ನ ಮಾಡಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಅದಕ್ಕೆ ಸಹಮತವನ್ನ ರಾಧಾ ಮೋಹನ್ ದಾಸ್ ಅವರು ಸಹ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗತ್ತೆ. ಹೀಗಾಗಿ ಎಲ್ಲ ಒಂದ್ ಕಡೆ ವಿಜಯೇಂದ್ರ ಅವರಿಗೆ ಇದು ಪ್ಲಸ್ ಪಾಯಿಂಟ್ ಆಗುವ ಸಾಧ್ಯತೆಗಳು ದಟ್ಟವಾಗಿದೆ. ಆದ್ರೂ ಸಹ ವಿಜಯೇಂದ್ರ ಅವರು ಎಲೆಕ್ಟೆಡ್ ಆಗಿದ್ರು ಸಹ ಕೇವಲ 1 ವರ್ಷ ಆಗಿರೋದ್ರಿಂದ ಅವರ ಒಂದು ಸಾಮರ್ಥ್ಯವನ್ನ ಈಗಲೇ ಅಳೆಯೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಕೆಲವೊಂದಿಷ್ಟು ಸಮಯಾವಕಾಶವನ್ನ ಕೊಡಬೇಕು ಅಂತ ಸಹ ಕೆಲವೊಂದಿಷ್ಟು ಸಲಹೆ ಸೂಚನೆಗಳು ವ್ಯಕ್ತವಾಗಿದ್ದಾವೆ. ಈ ನಿಟ್ಟಿನಲ್ಲಿ ರಾಜ್ಯ ಬಿಜೆಪಿಗೆ ನೂತನ ಸಾರಥಿಯ ಅವಶ್ಯಕತೆ ಇಲ್ಲ ಅನ್ನೋದನ್ನ ಪರೋಕ್ಷವಾಗಿ ಕೆಲವೊಂದಿಷ್ಟು ಮಂದಿ ಹೇಳಿದ್ದಾರೆ. ಹಾಗಾಗಿ ಏನು ಫೆಬ್ರವರಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಮಾತು ಏನು ಕೇಳ್ಬರ್ತಾ ಇತ್ತು, ಅದಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆಗಳು ಸಹ ದಟ್ಟವಾಗಿದೆ ಅಂತಾನೆ ಹೇಳ್ಬೋದು. ಪ್ರಣತ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗೆ.